ನಮಸ್ಕಾರ ಕರ್ನಾಟಕ. ಇದು ಜನರಾಡುವ ಮಾತುಗಳು, ನಮ್ಮಿಂದಲ್ಲ ಜನರಿಂದ. 39ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು 39ನೇ ಸಂಚಿಕೆಯಲ್ಲಿ ಬಹುಮುಖ್ಯವಾಗಿ ಕರ್ನಾಟಕದಲ್ಲಿ ಜನರು ಏನು ಮಾತಾಡ್ತಾ ಇದ್ದಾರೆ ಅಂತಕ್ಕಂಥ ವಿಷಯಕ್ಕೆ ಬಂದಾಗ, ಜನ ಭಾಳ ಜಾಣರಿದ್ದಾರೆ, ಭಾಳ ಮಾರ್ಮಿಕವಾಗಿ ಮಾತಾಡ್ತಾ ಇದ್ದಾರೆ, ಮುಖದ ಮೇಲೆ ಹೊಡೆದಂತೆ ಮಾತಾಡ್ತಾರೆ. ಏನು ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ, ಶಿಕ್ಷಣದ ಅಭಿವೃದ್ಧಿ ಎಂಬ ಸ್ಲೋಗನ್ ನಡಿ ಏನು ನಡೀತಾ ಇದೆ ಅಂತಕ್ಕಂಥ ಮಾತನ್ನು ಜನ ಹೀಗೆ ಮಾತಾಡ್ತಾ ಇದ್ದಾರೆ. ಅಲ್ಲರಿ, ಸುಮಾರು ನೂರಾರು ಸಾವಿರಾರು ಪೂರ್ವ ಪ್ರಾಥಮಿಕ ಶಾಲೆಗಳಿವೆ, ಸಾವಿರಾರು ಹಿರಿಯ ಪ್ರಾಥಮಿಕ ಶಾಲೆಗಳು, ಪ್ರೌಢಶಾಲೆಗಳು, ಪದವಿ ಪೂರ್ವ ಕಾಲೇಜುಗಳು ಆಲ್ರೆಡಿ ತುಂಬಿ ತುಳುಕುತ್ತಿವೆ ರಾಜ್ಯದಲ್ಲಿ. ಆದರೆ ಬಹುತೇಕ ಈ ಸರ್ಕಾರಿ ಎಲ್ಲ ಶಾಲೆಗಳಲ್ಲಿ ಏನಾಗಿದೆ ಅಂದರೆ, ಒಂದು ವ್ಯವಸ್ಥೆ ಇಲ್ಲದ, ಯಾವುದೇ ಒಂದು ವ್ಯವಸ್ಥೆಯನ್ನು ಇರದೆ ಸೊರಗಿ ಹೋಗ್ತಾ ಇದೆ. ಅವು ಹ್ಯಾಂಗೆ ಕಾಣಿಸ್ತವೆ ಅಂದರೆ, ಶಾಲೆಗಳು ಸೂತಕದ ಮನೆಯಂತೆ ಕಾಣಿಸ್ತಾ ಇವೆ. ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಕಟ್ಟಿದ ಕಟ್ಟಡ 4-5 ವರ್ಷಗಳಲ್ಲಿ ಭೂತ ಬಂಗ್ಲೆಗಳಾಗ್ತಾ ಇವೆ, ಛತ್ತು ಕಡಿದು ಬೀಳ್ತಾ ಇವೆ, ಬಣ್ಣ ಎಲ್ಲ ಹೋಗಿ ನೋಡಲಿಕ್ಕೆ ಆಗಲಾರ್ದಂಗೆ ಆಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಈ ಸಾವಿರಾರು ಸರ್ಕಾರಿ ಶಾಲೆಗಳಿವೆ. ಅಲ್ಲಿ ಶಿಕ್ಷಕರ ಕೊರತೆ ಇದೆ, ಅಲ್ಲಿ ಮಕ್ಕಳು ಕೂಡಲು ಬೆಂಚ್ ಒಂದು ಸಮಸ್ಯೆ ಇದೆ. ಆನಂತರ ಅಲ್ಲಿ ಜವಾನ್ರು ಯಾರೂ ಇಲ್ಲ, ಮಾಸ್ಟರ್ ಹೊಡಿಬೇಕು, ಕಸ ಇಲ್ಲ, ಮಕ್ಕಳು ಹೊಡಿಬೇಕು, ಯಾರೂ ಇಲ್ಲ. ಅಲ್ಲಿ ಕಂಪೌಂಡ್ ಇಲ್ಲ, ಅದಕ್ಕೆ ಶ್ಯೂರಿಟಿ ಇಲ್ಲ, ಸೆಕ್ಯೂರಿಟಿ ಇಲ್ಲ ಯಾರು. ಹಾಗೆ ಅಲ್ಲಿ ಎಲ್ಲ ಅನೈತಿಕ ಚಟುವಟಿಕೆಗಳು ನಡೀತವೆ ಶಾಲೆ ಬಿಟ್ಟ ಮೇಲೆ. ಇದನ್ಯಾವುದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು KPS ಸ್ಕೂಲ್ಗಳನ್ನು, ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಹುಟ್ಟು ಹಾಕಿದ್ದಾರೆ. ಸ್ವಲ್ಪ ಸ್ವಾಮಿ ಹಿಂದೆ ನೋಡಿ, ಮೊದಲಿರ್ತಕ್ಕಂಥ ಶಾಲೆಗಳಿಗೆ ಒಳ್ಳೆಯ ವ್ಯವಸ್ಥೆ ಕಲ್ಪಿಸಿಕೊಡಿ. ಅಲ್ಲಿ ಲೈಬ್ರರಿ ಇಲ್ಲ, ಪ್ರಯೋಗಾಲಯ ಇಲ್ಲ, ಎಷ್ಟು ಬೇಕು ಅಷ್ಟು ಶಿಕ್ಷಕರಿಲ್ಲ. ಏನು ಮಾಡೋರು ನೀವು? ಮತ್ತಿದು ಕರ್ನಾಟಕ ಪಬ್ಲಿಕ್ ಸ್ಕೂಲ ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಜನ ವ್ಯಂಗ್ಯವಾಡ್ತಾ ಇದ್ದಾರೆ. ನಾಚಿಕೆ ಇಲ್ಲ ಇವರಿಗೆ ಅಂತ ಇದ್ದಾರೆ. ಯಾವ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಈಗ ಇರ್ತಕ್ಕಂಥ ಬಿಲ್ಡಿಂಗ್ಗಳೇ ಸಾಕಷ್ಟಿವೆ, ಅವುಗಳಿಗೆ ಸರಿಯಾದ ಒಂದು ನಿರ್ವಹಣೆಯನ್ನು ಮಾಡಿ ಸರ್ಕಾರದ ಹಣವನ್ನು ಉಳಿಸಿ, ಯಾರು ಶಿಕ್ಷಕರು ಅಲ್ಲಿ ಕಡಿಮೆ ಇದೆ ಆ ಶಿಕ್ಷಕರ ಹುದ್ದೆಗಳನ್ನು ತುಂಬಿಕೊಂಡು ಶಾಲೆ ನಡೆಸಿದರೆ ಶಾಲೆ ಒಂದು ಸುಮಧುರ ಸಂಸ್ಥೆಯಾಗಿ ಹೊರಹೊಮ್ಮುತ್ತದೆ. ಇನ್ನೊಂದು ಜನ ಏನು ಮಾತಾಡ್ತಾರಂದರೆ, ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಸಿಗುವುದಿಲ್ಲವೆಂದು, ಸರ್ಕಾರಿ ಶಾಲೆಯಲ್ಲಿ ಅಡ್ಮಿಷನ್ ಇರ್ತಕ್ಕಂಥ ಮಕ್ಕಳು ಖಾಸಗಿ ಶಾಲೆಗಳಲ್ಲಿ ಓದುತ್ತಾರೆ. ಅಲ್ಲಿರ್ತಕ್ಕಂಥ ಬಹುತೇಕ ಹೆಡ್ ಮಾಸ್ಟರ್ಗಳು ಅವರ ಹಾಜರಾತಿಯನ್ನು ಹಾಕಿ, ನಿಮ್ಮ ಬಿಸಿ ಊಟದ ಅಕ್ಕಿ, ಬ್ಯಾಳೆ, ಎಣ್ಣೆ, ಉಪ್ಪ, ನಿಮ್ಮ ಕ್ಷೀರಭಾಗ್ಯ, ಹಾಲು, ನಿಮ್ಮ ಸುಹುಭಾಗ್ಯ, ನಿಮ್ಮ ಪುಸ್ತಕ ಭಾಗ್ಯ, ನಿಮ್ಮ ಬಟ್ಟಿ ಭಾಗ್ಯ, ಭಾಗ್ಯಗಳನ್ನು ಎತ್ತಿ ಹೊಡೆಯುತ್ತಿದ್ದಾರೆ. ನಾಚಿಕೆ ಇಲ್ಲದ ಸರ್ಕಾರ ಅಂಥವರನ್ನು ಕಂಡು ಹಿಡಿದು ಕ್ರಮ ತೆಗೆದುಕೊಂಡಿಲ್ಲ ಅಂತಕ್ಕಂಥ ಮಾತು ಜನ ಭಾಳ ಕೆಟ್ಟದಾಗಿ ಹೇಳ್ತಾ ಇದ್ದಾರೆ. ಸರ್ಕಾರದಲ್ಲಿರುವವರು ಎಚ್ಚರದಿಂದ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಎದಕ್ಕೆ ಬೇಕ್ರಿ 900 KPS ಸ್ಕೂಲ್ಗಳು ಯಾಕೆ ಬೇಕು 900? ಈಗ ಆಲ್ರೆಡಿ 300 ಶಾಲೆ ಇವೆ ಅಂತ ಹೇಳ್ತೀರಿ. ಅವ್ರ ಪರಿಸ್ಥಿತಿ ಏನದ? KPS ಪಬ್ಲಿಕ್ ಸ್ಕೂಲ್ ಬಿಲ್ಡಿಂಗ್ ಹೊಸದು ಕಟ್ಟಿರಿ, ಮುಂದೆ ಹಳೆ ಬಿಲ್ಡಿಂಗ್ ಹಂಗೆ ಅಳ್ತಾ ಇವೆ. ನನಗೆ ನೋಡುವರಿಲ್ಲ, ಬಣ್ಣ ಹಚ್ಚುವರಿಲ್ಲ ಅಂತ ಜನ ಬಹಳ ಚೆನ್ನಾಗಿ ಮಾತನಾಡ್ತಾ ಇದ್ದಾರೆ. ಇದರ ಹಿಂದೆ ಇನ್ನೊಂದು ಏನು ಮಾತಾಡ್ತಾ ಇದ್ದಾರೆ ಗೊತ್ತಾ? ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಮಾತನ್ನು ಜನ ಮಾತಾಡ್ತಾ ಇದ್ದಾರೆ. ಈ ಪಬ್ಲಿಕ್ ಸ್ಕೂಲ್ ಮಾಡಿ ದೊಡ್ಡ ಕೋಟ್ಯಾಂತರ ರೂಪಾಯಿ ಬಿಲ್ಡಿಂಗನ್ನು ಕಟ್ಟುವ ನೆಪದಲ್ಲಿ ಕಿಕ್ ಬ್ಯಾಕು ಕೂಡ ತೆಗೆದುಕೊಳ್ಳುತ್ತಿದ್ದಾರೇನೋ ಅಂತಕ್ಕಂಥ ಶಂಕೆಯನ್ನು ಜನ ವ್ಯಕ್ತಪಡಿಸುತ್ತಿದ್ದಾರೆ. ಅಧಿಕಾರದಲ್ಲಿದ್ದವರು ಹುಷಾರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಏನ್ರಿ ಅಲ್ಲಿ ಹೋಗಿ ಮಾನ್ಯ ಮಂತ್ರಿಗಳೇ, ಮಾನ್ಯ ಶಿಕ್ಷಣ ಅಧಿಕಾರಿಗಳೇ, ಯಾರಾದರೂ ಶಾಲೆಗಳಿಗೆ ಹೋಗಿ ಗುಣಮಟ್ಟದ ಶಿಕ್ಷಣವನ್ನು ಪರೀಕ್ಷಿಸಿದಿರಾ?
ಹೋಗ್ತಾರಪ್ಪ, ಏನು ಮಾಡ್ತಾರೆ ಜನ ಅಂತಾರಂದ್ರೆ ಹೋಗಿ ಅಕ್ಕಿ ಬ್ಯಾಳಿ ನೋಡ್ತಾರ, ಉಂಡು ಬರ್ತಾರ, ಕಿಶ ಬಿಸಿ ಮಾಡ್ಕೊಂಡು ಬರ್ತಾರ ಅಂತಕ್ಕಂಥ ಮಾತು ಸಾಮಾನ್ಯ ಜನರು ಮಾತಾಡ್ತಾ ಇದ್ದಾರೆ. ಒಂದು ಹಿಡಿ ಶಾಪ ಕೂಡ ನಿಮ್ಮ ಮೇಲೆ ಹಾಕ್ತಾ ಇದ್ದಾರೆ. ಆದ್ದರಿಂದ ಈ ಜನರ ಒಂದು ಹೇಳಿಕೆ ಏನಿದೆ ಒಟ್ಟಲ್ಲಿ ಅಂದರೆ, ನೀವು ಬೇರೆ ಶಾಲೆಗಳನ್ನು ಮಾಡುವುದು ಬೇಡವೇ ಬೇಡ, ಇರ್ತಕ್ಕಂಥ ಶಾಲೆಗಳಿಗೆ ಒಂದು ಒಳ್ಳೆಯ ನಿರ್ವಹಣೆ ಇರ್ತಕ್ಕಂಥ ಕಟ್ಟಡ, ಅಲ್ಲಿ ಜವಾನರು, ಅಲ್ಲಿ ಪ್ರಯೋಗಾಲಯ, ಅಲ್ಲಿ ಲೈಬ್ರರಿ, ಎಷ್ಟು ಬೇಕು ಅಷ್ಟು ಶಿಕ್ಷಕರನ್ನು ತುಂಬಿಕೊಂಡು ಶಿಕ್ಷಣ ಮಟ್ಟವನ್ನು ನೀವು ತುಲನಾತ್ಮಕವಾಗಿ ನೀವು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಹೋದರೆ ಎಲ್ಲ ಮಕ್ಕಳು ಈಗ ಪ್ರೈವೇಟ್ ಶಾಲೆಯಿಂದ ಸರ್ಕಾರಿ ಶಾಲೆಗೆ ಕ್ಯೂ ನಿಲ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಜನ ಹೇಳ್ತಾ ಇದ್ದಾರೆ. ಈ ರಾಜ್ಯ ಉದ್ಧಾರ ಆಗಬೇಕಾದ್ರೆ, ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ಮೂಲ ಶಿಕ್ಷಣ ಬೇಕು. ಶಿಕ್ಷಣ ಇಲ್ಲದಿದ್ದರೆ ಏನೂ ಮಾಡುವುದಕ್ಕಾಗೋದಿಲ್ಲ. ಆದರೆ ಈಗಿನ ರಾಜಕಾರಣಿಗಳು ಶಿಕ್ಷಣವನ್ನು ಮೇಲ್ದರ್ಜೆಗೆ ಏರಿಸ್ತೇವೆ ಎಂಬ ಹೆಸರಿನಲ್ಲಿ ಎಲ್ಲರ ಮಕ್ಕಳನ್ನು ಅವಿದ್ಯಾವಂತರಂತೆ ಇಟ್ಟು ಖಾಸಗಿ ಶಾಲೆಗಳಲ್ಲಿ ಮಕ್ಕಳು ಅಷ್ಟೇ ಹುಷಾರಾಗಿ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಬಹಳ ವಿದ್ಯೆಯಲ್ಲಿ ಹಿಂದೂ ಕೂಡ ಇದ್ದಾರೆ ಅಂತಕ್ಕಂಥ ಮಾತನ್ನು ಜನ ಮಾತಾಡ್ತಾ ಇದ್ದಾರೆ. ಆದ್ದರಿಂದ ಸಾವಿರಾರು ಕೋಟಿ ಹಣವನ್ನು ವ್ಯಯ ಮಾಡಿ ಸುಮ್ಮನೆ ಬಿಲ್ಡಿಂಗ್ ಕಟ್ಟಿ ಹಾಳು ಮಾಡುವುದಕ್ಕಿಂತಲೂ ಇರ್ತಕ್ಕಂಥ ಶಾಲೆಗಳನ್ನೇ ನೀವು ಒಳ್ಳೆಯ ರೀತಿಯಿಂದ ನಿರ್ವಹಣೆ ಮಾಡುವಂಥ ಕೆಲಸವನ್ನು ಮಾಡಿ ಎಲ್ಲ ಅಧಿಕಾರಿಗಳು ಶಾಲೆಗಳ ಮೇಲೆ ಮುಗಿಬಿದ್ದು ಅಲ್ಲಿ ಶಿಕ್ಷಣ ಮಟ್ಟವನ್ನು ಹೆಂಗೆ ಎಕ್ಸಾಮ್ದೊಳಗೆ ನೀವೆಲ್ಲರೂ ಕೂಡ ಹೋಗಿ ಚೆಕ್ ಮಾಡಿ ಡಿಬಾರ್ ಮಾಡ್ತೀರಿ, ಹೊರಗೆ ಹಾಕ್ತೀರಿ, ಏನೇನೋ ಮಾಡ್ತಿರಲ್ಲ, ಹಾಗೆ ಶಿಕ್ಷಣ ಗುಣಮಟ್ಟವನ್ನು ಶೈಕ್ಷಣಿಕ ವರ್ಷದಲ್ಲಿ ಪರೀಕ್ಷಿಸಿ ವಿದ್ಯೆ ಕೊಡದಂಥ ಶಿಕ್ಷಕರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತಕ್ಕಂಥ ಮಾತು ಕೂಡ ಹೇಳ್ತಾ ಇದ್ದಾರೆ. ನಿಮ್ಮ ಬಿಸಿ ಊಟ ಬೇಡ, ನಿಮ್ಮ ಬಟ್ಟೆ ಬೇಡ, ನಿಮ್ಮ ಶೂ ಬೇಡ, ನಿಮ್ಮ ಹಾಲು ಬೇಡ, ನಿಮ್ಮ ಸ್ಕಾಲರ್ಶಿಪ್ಪು ಬೇಡ, ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇನ್ನೊಂದು ಈ ಪಬ್ಲಿಕ್ ಸ್ಕೂಲ್ ಬೇಕಾಗಿಲ್ಲ, ಇದ್ದ ಶಾಲೆಗಳನ್ನೇ ಅಲ್ಲೇ ಒಳ್ಳೆಯ ನಿರ್ವಹಣೆಯನ್ನು ಮಾಡಿ ಒಳ್ಳೆಯ ಶಿಕ್ಷಣ ಕೊಡುವಂತೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಜನ ಒಕ್ಕೂರಲಿಂದ ಹೇಳ್ತಿದ್ದಾರೆ. ಇದನ್ನು ಅರಿತುಕೊಂಡು ಶಿಕ್ಷಣ ಸಚಿವರು, ಶಿಕ್ಷಣ ಇಲಾಖೆ ಎಚ್ಚೆತ್ತು ಗಮನ ಹರಿಸಿ ಸರ್ಕಾರದ ಒಂದು ದುಡ್ಡನ್ನು, ಸರ್ಕಾರದ ದುಡ್ಡು ಅಂದರೆ ಸಾರ್ವಜನಿಕ ದುಡ್ಡನ್ನು ಒಳ್ಳೆಯ ವ್ಯವಸ್ಥೆಗೆ, ಅಭಿವೃದ್ಧಿಗೆ ಬಳಸ್ತೀರಿ ಅಂತಕ್ಕಂಥ ಮಾತನ್ನು ಜನ ಹೇಳ್ತಿದ್ದಾರೆ. ಇದರಿಂದ ನಾನು ಈ ಜನರಾಡುವ ಮಾತುಗಳು ಇದು ನಮ್ಮಿಂದ ಅಲ್ಲ, ಜನರಿಂದ 39ನೇ ಸಂಚಿಕೆಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.